ಅಮ್ಮ ನಾನು ಸುಮ್ಮನೆ 3 ತಿಂಗಳಿಗೆ ಹೋಗ್ತೀನಿ ಕಣಮ್ಮ. ಹ್ಞೂ ನೀನು 7 ಕೇಳಲ್ಲ 9 ತಿಂಗಳು ತಕ ಇರೋ ಅಂತ್ಯ. ನನಗೆ ಇರೋಕ್ಕಾಗಲ್ಲ, 3 ತಿಂಗಳಿಗೆ ಹೋಗ್ತೀನಿ. ನಿಮ್ಮ ಅಕ್ಕಯ್ಯ ಬೇಡ ಕಣಮ್ಮ ಅಂತಾಳೆ. ಅವಳು ಬೇಜಾರಾಗ್ತಾಳೆ ನೋಡು. ಏನು ಬೇಡ ಯಾತನ ಹೆಂಗ ನಾಳಾಗ ಹೋಗ್ಲೇಳು, ನೀನು ಸುಮ್ಮನಿರು ಇಲ್ಲಿ ಅಂತಾಳ ಅವಳು ನಿಮ್ಮ ಅಕ್ಕಯ್ಯ. ಅವಳು ಹುಡುಗನ ಎತ್ಕೊಂಡು ಸಾಕಕ್ಕೆ ಆಸೆ ಅಲ್ಲಿಗೆ ಹೋಗಕ್ಕೆ ಕಣಮ್ಮ. ಅವ್ರ ಮನೆಗೆ ಹಂಗೆ ಹೋಗೋಣ ನಾನು ಅಂತಾಳೆ ನಿಮ್ಮ ಅಕ್ಕಯ್ಯ. ಈಗ ಇಲ್ಲೇ ಇರ್ಬೋದು, ಬತ್ತಾ ಹೋಗ್ತಲೂ ಇರ್ಬೋದು, ಆದರೆ ಇಲ್ಲಿದ್ದಂಗೆ ಆಗಲ್ಲ ತವ್ರ ಮನೆಯಾಗೆ. ಸುಮ್ಮನೆ ಇಲ್ಲೋಡು ಬಾಂಟೆಗೆ ತವ್ರ ಮನೆಯಾಗೆ ಇರಬೇಕು, ಮಾಡಿಕ್ಕೆ ನೋಡ್ಕೊಂಡು ಸುಮ್ಮನೆ ಇರು 1-2 ದಿನ. ಯಾಕೆ ತಲೆ ಕೆಡಿಸಬೇಡ, ಯಾವ್ದು ಹೆಂಗ ನಾವು ಹೋಗ್ಲೇಳತ್ತ. ನೀನು ಅವಳು ಕಮಲ ಮೇಲೆ ಇದು ಮಾಡ್ತಾಳೆ ಅಂತ ಹೇಳಿ ನೀನು ತಲೆ ಕೆಡಿಸ್ಕೊಂತೀಯ, ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು ಸುಮ್ಕಿರು. ಅವಳು ಹೇಳ್ತಾಳೆ ಸುಮ್ಮನಿರಮ್ಮ. ಇರು 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 ಅಂತ ಹೇಳ್ತಾಳೆ. ನಾನು ಅಲ್ಲಿದ್ದರೆ ಅಲ್ಲೆಲ್ಲ ಅಧ್ವಾನ ಎದ್ದೋಗುತ್ತೆ. ಅಯ್ಯಮ್ಮ ಹೋಗಿವಾಗ ಬೋಳ ಇದು ಮಾಡ್ತಾಳೆ. ಎಲ್ಲ ಅಧ್ವಾನ ಎದ್ದೋಗುತ್ತೆ. ಹೋಗ್ಲಿಲ್ಲ ಅಂದರೆ ನಮ್ಮ ಮನೆ ಆಗಲ್ಲ. ಇಲ್ಲ ಎಲ್ಲ ಕಳ್ಕೊಬೇಕಾಗುತ್ತೆ. ಎಲ್ಲ ಕಿತ್ಕೊಂಡು ನಮ್ಮ ಮಾಮನ ತಗಲ್ದೆಲ್ಲ ನಡಿ ಅಂತಾಳೆ ನೋಡು. ಆಳೆ ದುಡ್ಡಿನ ಪಡಿಂದ ಎಲ್ಲ ಇಸ್ಕೊಂತಾಳಂತೆ, ಆಳೆನೇ ಎಲ್ಲ ನಡೆಸ್ತಾ ಇದ್ದಾಳಂತೆ. ಅದಕ್ಕಾಗಿನ ಅವಳು ಏನು ಬೇಡಪ್ಪ ಬುದ್ಧಿವಂತಿನ ಮತ್ತೆ ಒಳ್ಳೆಳಾಗಿದ್ದರೆ ನಾನು ಸುಮ್ಮನೆ ಆಗ್ತಿದ್ದೆ. ಅವಳು ಒಳ್ಳೆಳಲ್ಲ ಒಡಗ್ಲಿ. ಅದಕ್ಕಾಗಿ ಎಲ್ಲ ಇಸ್ಕೊಂಡು ನಮ್ಮ ಮನೆಯನ್ನೆಲ್ಲ ಹಾಳು ಮಾಡಿಕ್ತಾಳೆ. ಅವಳ ತಮ್ಮ ಅಣ್ಣಯ್ಯ ಅಂತ ಹೇಳಿ ಎಲ್ಲ ಕಳಿಸ್ತಾಳೆ. ಇವಾಗ ಅವ್ರು ನೋಡ್ಕೊಂಬಿಲ್ಲ ಅಂದರೆ ಇವಳಾದ್ರೂ ಇಸ್ಕೊಂಡು ಇಕ್ಕೊಂಡು ಮಜಾ ಮಾಡ್ತಾಳೆ. ಅಂತಾಳೆ ಅವಳು. ಅಯ್ಯೋ ಅದಕ್ಕಾಗಿನ ಸುಮ್ಮನೆ ಯಾಕೀಗ ನಾವು ಅಲ್ಲಿದ್ದರೆ ಒಂದು ಬಾಯಿ ಇರುತ್ತೆ. ನಾವು ನಮ್ಮ ಮಾಮಗೆಲ್ಲ ಹೇಳ್ತೀವಿ. ನಮ್ಮ ಮಾಮಗೆ ಒಂದಿಟ್ಟು ಗೊತ್ತಾಗಲ್ಲ, ಯಾರು ಎತ್ತ ಮಾತಾಡ್ತಾರೆ ಆ ಅತ್ಲಾಗೆ ಮಾತಾಡುತ್ತೆ. ಯಾರು ಒಂದಿಟ್ಟು ಹೆಸ ಮಾತಾಡ್ತಾರೆ ಅವ್ರ ಹತ್ರ ಮಾತಾಡುತ್ತೆ. ನಮ್ಮ ಮಾಮ್ಗೆ ಒಂದಿಟ್ಟು ಗೊತ್ತಾಗಲ್ಲ, ಉಬ್ಬುತ್ತೆ. ನೀನೇ ಸರಿ ಕಿಟಣಯ್ಯ ಅಂತ ಅಂದರೆ ಅದು ಅಲ್ಲೇ ಉಬ್ಬಿಡುತ್ತೆ ನಮ್ಮ ಮಾಮ. ಅದೇ ಅತ್ಲಾಗ ಮಾತಾಡ್ತೀನಿ, ಏನು ಎತ್ತ ಗೊತ್ತಾಗಲ್ಲ. ಇವಾಗ ನೋಡು ನಾವು ಬಂದು ಇಟ್ಕೇನೆ ಅವಳೊಂದಿಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಬರೋದಕ್ಕೆ ನಾನು ಆಗೈತೆ ಅಂತ ಅವಳು ತಗಾಲೇನಿ. ಅವಳ ಮಾತಿಗೆ ಬೆರ್ಗಾಗ್ಬಿಡುತ್ತೆ ನಮ್ಮ ಮಾಮ ಹಂಗೆ. ಕೊಡಪ್ಪ ನನಗೆ ದುಡ್ಡು ಬೇಕು, ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳಿ ಅವಳೊಂದಿಟ್ಟು ಹೆಸೆ ಕೇಳಿರಿ ಒಟ್ಬೇಕು ಆಟೆ ಕೊಡುತ್ತೆ. ಲೆಕ್ಕ ಪತ್ರ ಯಾತು ಗೊತ್ತಾಗಲ್ಲ ನಮ್ಮ ಮಾಮಿಗೆ. ಅದಕ್ಕಾಗಿ ಹೋಗೋಣ ಅಂತ ಹೇಳಿ ಸುಮ್ಮನೆ ನೀನೇನು ಇಲ್ಲೇ ಇರ್ತೀಯಲ್ಲ, ಬತ್ತಾ ಹೋಗ್ತಾ ನೋಡ್ಕೊಂಡು ಇರ್ರಿ ನೀನು ಹೋಗೋಣ ಅಂತ 3 ತಿಂಗಳಿಗೆ ಅಂತ ನಾನು ಅಲ್ಲ ಕಳಿಸಿರಿ. 3 ತಿಂಗಳಿಗೆ ನೀ ಯಾರನ್ನ ಏನಂತಾರೆ ಕಿಟ್ಟಣ ಏನಾಗಲಿಲ್ಲ ಏನಂಬುತ್ತೆ. ಅಯ್ಯೋ ಕರ್ಕೊಂಡು ಹೋಗ್ತಪ್ಪ ಲಸ್ಮಕ್ಕ, ನೋಡಪ್ಪ ನೋಡ್ಕೊಂಬಿಲ್ಲ ಅಂತ ಹೇಳಿ ಬೈಕೆಂಬುದು ಕಿಟ್ಟಣೆ. ಅದಕ್ಕಾಗಿನ ಸುಮ್ಕಿರ ಮತ್ತು ಏನು ಹೆಂಗನ ಯಾತ ಹೆಂಗ ನಾಳಾಗ ಹೋಗ್ಲಿ 1-2 ದಿನ 9 ತಿಂಗಳು ತಕನ. ನೀನು ಯಾಕೆ ತಲೆ ಕೆಡಿಸಿಬೇಡ ನಂಗೆಲ್ಲ ಏನು ತಲೆ ಕೆಡಿಸ್ಕೊಂತೀಯ ನೋಡ್ಕೊಂಪಮ್ಮ ಅಲ್ಲೇ ಐತೆ, ಅದು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಅಯ್ಯೋ ಅವಳೆ ಕಣಮ್ಮ ನನಗೆ ಫೋನ್ ಮಾಡಿ ಹೇಳಿದ್ದು, ಅಕ್ಕ ಬಾರಕ್ಕ ಹಿಂಗೆ ಆಗ್ತೈತೆ ನಾನೊಬ್ಳೆ ಕೇಳೋಕ್ಕೆ, ನಾನು ಹೆಂಗಪ್ಪ ಏನಪ್ಪ ಮಂಗಾಗುತ್ತೆ ಅಂತ. ಅವನು ಅಲ್ಲಿ ನೀವಾಗ ಹೋಗಿ ಅವಳಂತ ಅಮ್ಮೇರ ಅಲ್ಲಿ ಕರ್ಕೊಂಡು ಇರೋಂಥ ಅವ್ರ ಮಂತಕ್ಕೆ. ಅದಕ್ಕೇ ನಾನು ಇಲ್ಲ ಕಣಕ್ಕ ಅಂತ ಫೋನ್ ಮಾಡಿದ್ಲು. ಅಲ್ಲಿಗೆ ಹೋಗಿ ಅವಳಂತಲ್ಲ ಅವಳು. ಕೆಂಪಮ್ಮನು ತವ್ರ ಮನೆಗೆ ಹೋಗೈತಮ್ಮ, ಕರ್ಕೊಂಬಂದವ್ರು ಅಲ್ಲೇ ಇದ್ರು ಅವ್ರ ಮನೆಯಾಗೆ. ಹುಡುಗಿನೂ ಎಂಥ ಚೆನ್ನಾಗೈತೆ ಹಂಗೇನೆ ಚೆನ್ನಾಗೈತಪ್ಪ, ನಿಮ್ಮ ಪಾಪಿದ್ದಂಗೆ ಐತೆ ಕಣಕ್ಕ. ಚೆನ್ನಾಗೈತೆ ಕಣ್ರೆ ಕಕ್ಕಯ್ಯ. ಅದಕ್ಕೆ ನಾನು 3 ತಿಂಗಳಿಗೆ ಹೋಗೋಣ ಅಂತ. ಅಮ್ಮ ನೋಡಿದರೆ ಬೇಡ ಬೇಡ ಅಂತೈತೆ. ಆ ಮನೆಯಾಗೆಲ್ಲ ನಾ ಧ್ವನಿ ಇದ್ದೋಗುತ್ತೆ ಹೋಗ್ತೀನಿ ಕಣಮ್ಮ ಅಂತಂದರೆ ಏನು ಬೇಡ ಎಲ್ಲ ಬೈಕೆಂಬ್ತಾರೆ ನೋಡಪ್ಪ 3 ತಿಂಗಳಿಗೆ ಕಳಿಸಿರು ಅಂತ ಬೈಕೆಂಬ್ತಾರೆ ಅಂತ. ಒಟ್ಟು ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳ್ತೈತಿ. ಸುಮ್ಮನೆ ಹೋಗಿ ಒಟ್ಟು ಮಾಡ್ಕೊಂಬಕ್ಕಾಗಲ್ಲ, ಅಲ್ಲಿ ಒಟ್ಟು ಬದುಕು ಮಾಡಿರಲಿಲ್ಲ ಏನಿಲ್ಲ. ಆಯಮ್ಮಂಗೆ ಮಾಡಿಕ್ಬೇಕಾಗುತ್ತೆ. ನೀನು ಸುಮ್ಮನಿರೇನು ಬೇಡ. ಇವಳು ಹೋಗ್ಬೇಡ ಅಂದಂಗೆಲ್ಲ ಹೋಗ್ತೀನಿ ಅಂತ ಕುಣಿತಾಳಲ್ಲ ರೇಖಕ್ಕ. ನಾವು ಹುಡುಗನ ಎತ್ತಿ ಆಡಿಸಿ 1-2 ದಿನ ನೋಡ್ಕೋಬೇಕು ಅಂತ ನಾವು ಬೋಲಾಸೆಗಿದ್ದೀವಿ. ಅವ್ರ ಮನೆಗೆ ಹೋಗೋಕ್ಕಾಗುತ್ತೇನಪ್ಪ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಏನೇಂದ್ರೂ ನೀ ಅಲ್ಲಿಗೆ ಯಾರು ಹೋಗ್ತಾರಪ್ಪ ದೇವ್ರೆ ಅಮ್ಮಂಗಾಗುತ್ತೆ. ಹೇಳಿದ್ರೆ ಕೇಳಲ್ಲ. ಬೇಡ ಕಣಮ್ಮ ಏನು ಹೋಗ್ಬೇಡ, ಇಲ್ಲೇ ಇರು, ಯಾಕೆ ಹೆಂಗನ ಹಾಳಾಗೋಗ್ಲಿ, ಉಳ್ದೋಟು ಉಳಿಲಿ ಅಂದ್ರೆ ಇವಳಿಗೆ ಅತಿ ಆಸೆ. ಯಾಕೆ ಅಲ್ಲಿ ಹಂಗಲ್ಲ ಮತ್ತೆ ಇಲ್ಲೊಂದೆಲ್ಲ ಇದು ಮಾಡ್ಕೊಂಡು ಅಲ್ಲಿ ಓಟುನು ನಮ್ಮ ಮಾಮಂತಾಗಿ ಅದು ಇದನ್ನು ಮಾತಾಡ್ಕೊಂಡು ನಮ್ಮ ಮಾಮನ ಒಪ್ಪಿಸಿ ದುಡ್ಡೆಲ್ಲ ಅಧ್ವಾನ ಮಾಡ್ತಾಳೆ. ಮನೆಯಾಗ್ಲದೇ ಆಗಲಿ ಪ್ರತಿಯೊಂದು ಯಾಕೆ ಆಗಲಿಲ್ಲ ಅವಳು. ಇಲ್ಲದೆಲ್ಲ ಇದು ಮಾಡಕ್ಕೆ ಹೋಗ್ತಾಳೆ. ಅದಕ್ಕಾಗಿ ಯಾವನೊಬ್ರು ಇರ್ಬೇಕು ಮನೆಯಾಗೆ. ಅದು ನಿಜಬೇನೆ ಅವಳು ಕಮ್ಮಿ, ಯಾರು ಇಲ್ಲ ಅಂದರೆ ಬೊಲ್ಲಾಡಿಸ್ತಾಳೆ. ಅಂದ್ರೆ ಒಟ್ಟು ನೀನು ಮಾಡ್ಕೊಂಡು ನೋಡ್ಬೇಕು. ಈಗ ನಾವು ಇಲ್ಲಿ ಬಿಟ್ಟು ಬರೋಕ್ಕಾಗಲ್ಲ, ನಾವು ಅಲ್ಲಿ ಹೆಂಗಿರೋನಪ್ಪ ಅಮ್ಮಂಗಾಗುತ್ತೆ ಒಂಥರ ಅಲ್ಲಿ ಇರಾಕಿ. ಅಲ್ಲಿ ಇರೋಕೆ ಅಲ್ಕಣಮ್ ನಮ್ಗೆ ಓಟು ಅಲ್ಲಿ ಮಾಡೋಕ್ಕಾಗಲ್ಲ. ಕಿಟಣಿ ಏನು ಅನ್ಕೊಂಬತ್ತ ಅವ್ರು ಏನು ಅನ್ಕೊಂತಾರೋ ಓಟೋನು ಯಾರು ಅಮ್ಮಂಗಾಗುತ್ತೆ. ಇಲ್ಲೇ ಇದ್ರತ್ತ ನಮಗೂ ಆಸೆ, ಇವಳು ಆಸೆ ಅತ್ತ ಇವಳು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತಾಳೆ. ನಮ್ಮ ಅಚ್ಚಮ್ಮನೂ ನೀರು 1-2 ದಿನ ಅಂದರೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಒಟ್ಟು ಯಾರು ಮಾಡ್ಕೊಂಡು ಉಂತಾರಮ್ಮ, ಸಣ್ಣ ಹುಡುಗರು ನಿಡ್ಕೊಂಡು ಆಗಲ್ಲ. ನಾನೆಲ್ಲನ ಮಾಮೂನ ಕೈಗಾದ್ರೂ ಸ್ವಲ್ಪ ಹೊತ್ತು ಕೊಟ್ಟು ವೇದ್ ಎತ್ಕೊಂಬತ್ತೆ ದೇವ್ ಎತ್ಕೊಂಬತ್ತೆ ಅವರೆಲ್ಲನ ಎತ್ಕೊಂತಾರೆ. ಕ್ಯಾಂಪಿನ ಬತ್ತಾಳೆ ಒಬ್ರಿಗೊಬ್ರು ಹಿಂಗೆ ಅನ್ಸರ್ಷನ್ ಮಾಡ್ತೀವಿ.
ಈಗಲೇ ಮಾಡು. ಏನು ನಾಳೆ ಒಂದು 5-6 ತಿಂಗಳು, ಒಂದು 9 ತಿಂಗಳು ಆಗೈತೆ ಅಮ್ಮಂಗೆ. ಇನ್ನು 2-3 ತಿಂಗಳಿಗೇನೆ ಎಲ್ಲ ಬದುಕು ಮಾಡಕ್ಕೆ ಹೋಗು. ನಿನಗೆ ಈಗ ಕಾಣಿಸಲ್ಲ, ಮುಂದೆ ನೋವು ಕಾಣಿಸುತ್ತೆ. ಹೇಳಿದ್ರೆ ಕೇಳಲ್ಲ. ಹೋಗ್ನಿ ಅಂತ ಕುಣಿತೀಯ. 1-2 ದಿನ ನಾವು ನೋಡ್ಕೊಂತೀವಿ, ಇಲ್ಲಿ ಇರಮ್ಮ ಅಂತ ಹೇಳಿದ್ರೆ ಕೇಳಲ್ಲ. ನಾವು ನಮಗೆ ಮಕ್ಕಳಿಲ್ಲ ನೋಡಪ್ಪ, ಹೆಂಗನಂತಂಗೆ ಏನೋ ಆಗೈತೆ, ಚೆನ್ನಾಗಿ ನೋಡ್ಕೋಬೇಕು ಅಂತ ನಮಗೆ ಆಸೆ ಐತೆ. ನೀನು ನೋಡಿದ್ರೆ ಹೋಗ್ತೀನಿ ಅಂತ ಕುಣಿತೀಯಲ್ಲಿ. ಸುಮ್ಮನೆ ಇರು ಅಂತ ಹೇಳಿದ್ರೆ ನೀನು ಇಲ್ಲದೆಲ್ಲ ಇದು ಮಾಡ್ತೀಯ. ಹೇಳು ಏನು ಮಾಡೋಣ ಇವಾಗ ನಮ್ಮ ಮನೆ ಪರಿಸ್ಥಿತಿ ಹಂಗೈತಿ. ಎಲ್ಲ ಸುಮ್ಮನೆ ಇವಾಗ ಅಧ್ವಾನ ಆದರೆ ಏನಕ್ಕೆ ಬರುತ್ತೆ ನಮ್ಮಂಗಾಗುತ್ತೆ. ಈಗ ಯಾತನಾಗಿ ಒಂದು ಬೆಳೆ ಬೆಳೆದಿರೋ ದುಡ್ಡು, ಒಂದು 50,000 ದುಡ್ಡು ಬರುತ್ತೆ ಅನ್ಕ ಯಾತ್ರಾಗನಾಗಲಿ ಅದನ್ನು ಕಿತ್ಕೊಬಿಡ್ತಾಳೆ ಅಮ್ಮ. ಕಿತ್ಕೊಂಡೆಲ್ಲ ಅಧ್ವಾನ ಮಾಡ್ತಾಳೆ. ಈಗ ಎಷ್ಟು ಕಷ್ಟಪಟ್ಟು ನಮ್ಮ ಮಾಮ ಎಲ್ಲ ಕೂಲಿಯರ್ನ ಕರ್ಕೊಂಡೋಗಿ ಎಲ್ಲ ಮಾಡಿಸಿರುತ್ತೆ. ಸುಮ್ಮನೆ ಅಂತರಿಗೆ ಕೊಟ್ಟೆಲ್ಲ ಅಧ್ವಾನ ಮಾಡ್ಕೊಂಡ್ರೆ ಹೋಗಲ್ವೇ, ಅದಕ್ಕಾಗಿನೇ. ಅಲ್ಲಿಗೆ ಬರ್ರಿ 1-2 ದಿನ ಏನು ಅಮ್ಮಯ್ಯ ಹೋಗೋಣ, ನಮ್ಮ ಮನೆಯಾಗೆ ಇದ್ದೀರಿ. ನೀನು ಹೋಗೋದಾದ್ರೆ ಹೋಗ್ಬಿಡಿ ಅಷ್ಟೇನೆ. ನಾವು ಬರೋಂಗಿಲ್ಲ. ನಾವು ಅವ್ಳಿಗೆ 1-2 ದಿನ ಸಾಕ ನೋಡ್ಕೊಂಬನ ಅಂತಂದರೆ ನಾನು ಹೋಗ್ತೀನಿ ಅಂತಿ. ಹೋಗ್ತಾಯಿ ನಾವು 1-2 ದಿನ ಬಾಂಟೆಗೆ ಮಾಡಿಕ್ಬೇಕು, ಸುಮ್ಮನೆ ಚೆನ್ನಾಗಿರ್ಬೇಕು ಅಂತ ನಾವಿದ್ರೆ ನೀನು ಯಾಕೆ ಕೇಳಲ್ಲ, ಹೋಗು. ನಿಮ್ಮ ಕೈಗ ಬೇಜಾರಾಗ್ತಾಳೆ ನೋಡು. ಯಾತನ ಹೇಳಿದ್ರೆ ಬೇಜಾರಾಗ್ತಾಳೆ. ಹೋಗ್ರಿ ಮಲ್ರೇಕಮ್ಮ, ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾಳೆ. ಅದಕ್ಕೇನೆ ಸುಮ್ಮನೆ ಇರಮ್ಮ ಅಂತ ಹೇಳಿ ಇವಳು ಇರಲ್ಲ ಅಂತಾಳೆ. ಅವಳು ಅದಕ್ಕೆ ಬೇಜಾರಾಗ್ತಾಳೆ. ಯಾಕೆ ಹಂಗ ನಾಳಾಗೋಗ್ಲಿ, ಇವಳು ಚೆನ್ನಾಗಿರೋದು ನೋಡ್ಕೋಬೇಕು, ಇವಳು ಅವ್ರ ಹುಡುಗ ಚೆನ್ನಾಗಿರೋದು ನೋಡ್ಕೋಬೇಕು ಅಂತಾಳೆ ಅವಳು. ನೀನು ಹಂಗಲ್ಲ, ನೀನು ನಿಮ್ಮ ಮನೆ ಯೋಚನೆ ಮಾಡ್ತೀಯ. ಅವಳು ಅತಿಯಾಗಿ ಬುದ್ಧಿ ಸರಿ ಇಲ್ಲ, ಅದಕ್ಕಾಗಿನ. ಏನು ಮಸ್ತಾಗೈತ ಮದೆ ಎಂಬುದೆಲ್ಲ ಏನು 1-2 ದಿನ ಸುಮ್ಮನಿದ್ರೆ ಆಗ್ತತ್ತೆ. ಅವಳೇನೇನ ಅಂಥದ್ದೇನು ಮಾಡ್ತಾಳತ್ತ, ಮಾಡ್ಲಿ ಅವಳು. ಅಂದ್ರೆ ಅವಳು ಪೇತಾಸೆಲ್ ದುಡ್ಡಾಗೆ ದುಡ್ಡು ಅಂತ ಸಾಯ್ತಾಳೆ. ದುಡ್ಡು ಕಿತ್ಕೊಂಬಕ್ಕೆ ನೋಡ್ತಿರ್ತಾಳೆ ಬರೀ ಅವಳು. ಒಳ್ಳೆಲ್ಲ ಅವಳು. ಕಿಟ್ಟಣ ಹೆಂಗೆ ಹೊಡಿತೀಯ ಹಂಗೆ, ಪಾಪ ಕೆಡ್ಕಿಲ್ಲ ಕಣ, ಒಳ್ಳೆ ಮನುಷ್ಯ ಕಿಟ್ಟಣ. ಒಳ್ಳೇದು. ನಮ್ಮ ಮಾಮನ ಹತ್ರ ಕೆಡಕ್ಕೆ ಬುದ್ಧಿ ಇಲ್ಲ, ಸ್ವಲ್ಪ ಗೊತ್ತಾಗೋದಿಲ್ಲ, ಬೇಗ ನಂಬಿಡುತ್ತೆ ಮನುಷ್ಯರನ್ನ. ಹಂಗೆ ನಮ್ಮ ಮಾಮ ಒಂಥರ ಧಾರಾಳದ ಮನುಷ್ಯ. ಏನು ಮಾಡ್ತೀಯ, ಇಂಥವ್ರು ಇದ್ದು ಬಿಟ್ರೆ ಮಾಡಿಕ್ತಾರೆ, ಹೆಸ್ರೆಲ್ಲ ಕೆಡಿಸ್ತಾರೆ, ಕೆಟ್ಟ ಪುಳ್ಳೆನೆಲ್ಲ ಅಮ್ಮಂಗೆ ಮಾಡಿಬಿಡ್ತಾರೆ. ಒಳ್ಳೆರಲ್ಲ. ಮತ್ತೆ ದುಡ್ಡು ಕಿತ್ಕೊಂಬಕ್ಕೆ ನೋಡ್ತಿರ್ತಾಳೆ ನಮ್ಮ ಮಾಮನ ತಕ್ಕ. ಬರೀ ಇವಾಗೆಲ್ಲ ದುಡ್ಡು ಕುಡಿಕೆ ಬಿಡೋಣ, ಅವಳಿಲ್ಲ ಹೆಂಗನ ಮಾಡಿ ದುಡ್ಡು ಕುಡಿಕೆ ಬಿಡೋಣ ಮಸ್ತಾಗೆ ಅಂತ ಕಾಯ್ತಿರ್ತಾಳೆ. ಮಾಡುವೆ ದುಡ್ಡು ಅಂತ ಇರ್ತಾಳೆ. ಅದಕ್ಕಾಗಿ ನನಗೆ ಇವಾಗ ತೊಟ್ಟು ಎಲ್ಲಿ ಅಧ್ವಾನ ಮಾಡ್ತಾಳೋ, ಒಟ್ಟು ತಾಕೊಂಡೆಲ್ಲ ಎಲ್ಲಿ ಕಿತ್ಕೊಂತಾಳೋ ಅಂತ. ಸರಿ ಮುಂದೆ 5 ತಿಂಗಳು ತಕ್ಕನ ಇರು. ಅವಳು ನಿಮ್ಮ ಅಕ್ಕ ಬೇಜಾರಾಗ್ತಾಳೆ. ನೋಡ ಹುಡುಗನ್ ಬಿಟ್ಟು ಬರಲ್ಲ ಕಣ್ರೆ ಅಕ್ಕಮ್ಮ, ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ. ನಮ್ಮ ಅಮ್ಮಣಿ ನಮ್ಮ ಅಚ್ಚಮ್ಮ ಹುಡುಗನ್ ಬಿಟ್ಟು ಬರಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ. ಯಾರಂಗೆ ನೋಡ್ಕೊಂತಾರಮ್ಮ. ಇವತ್ತು ನನಗೆ ಒಟ್ಟು ತೊಂದರೆ ಆಗೋದು ಗೊತ್ತೇ. ಇವತ್ತು ಅವಳು ಇರೋದಕ್ಕೆ ನಾವೇನಿಲ್ಲ. ಯಾತೆ ಟೆನ್ಷನ್ ತಮ್ಮಲ್ಲ, ನಾನು ಹಂಗೆ ಆರಾಮಾಗಿರ್ತೀನಿ. ಅವಳೇ ಎಲ್ಲ ನೋಡ್ಕೊಂತಾಳೆ, ಹುಡುಗನ್ನ ಎಂತ ಚೆನ್ನಾಗಿ ನೋಡ್ಕೊಂತಾಳೆ. ಅಲ್ಲ ನೋಡ್ಕೊಂಬದಕ್ಕೆ ಬೇಡ ಅಂಬಲ್ಲ ಬಾ. ಅದಕ್ಕೆ ನಾನೇನೆ ಅಲ್ಲೇ 1-2 ತಿಂಗಳು ಬಂದು ಬಾ ಅಂದರೆ ಹೋಗಿ ನಿಮ್ಮ ಮನೆಗೆ ಯಾರು ಇರ್ತಾರೆ ಅಂತಾಳೆ. 1-2 ದಿವಸ ಇದ್ದು ಬರ್ಬೋದು. ಅವಳು ಹಂಗೆಲ್ಲ ಬರಲ್ಲ ನಿಮ್ಮ ಅಕ್ಕ. ಗೊತ್ತಲ್ಲ ಅವಳು ಹೆಂಗೆ ಅಂತೇಳಿ. ಶಾನೆ ಎಲ್ಗೂ ಹೋಗಲ್ಲ ಅವಳು. ನಮಗೆ ಮನೆ ಬಿಟ್ಟು ಆಸೆಗೆ ಹೋಗಲ್ಲ ಹೇಳಮ್ಮ. ಮನೆ ಬದುಕೇನೋ ಬಾಳೆನೋ ಒಳ್ಳೇದು ಹಚ್ಚಕ್ಕೆ. ಹಂಗೆ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು 5 ತಿಂಗಳು ತಕ್ಕ ಇದ್ದೋಗು ಅಷ್ಟೇ. ಒಂದು 5 ತಿಂಗಳು ತಕ್ಕ ಇರು, ಆಮೇಲೆ ಹೋಗಿ ಮಂತಿ. ನಮ್ಮ ಮನೆಗೆ ಸಣ್ಣ ಮಕ್ಳು ಯಾವ ಇಲ್ಲದಕ್ಕೂ ಅದಕ್ಕೂ ನಮ್ಮಮ್ಮ ಏನಂತ 9 ತಿಂಗಳು ತಕ್ಕ ಇರಿ ಅಂತಾರೆ. ನಾ ಹಿಂಗೆ ನೋಡಿರಿ ಅಲ್ಲಿ ನಮ್ಮ ಕಮ್ಲತ್ತೆ ಬಂದವಳು, ನಮ್ಮ ಕಮ್ಲಿ. ನಮ್ಮ ಮಾವಂತಾಗೆಲ್ಲನ ತಲೆ ಸೋರ್ಕೊಂಡು ಹಿಂಗೆ ಅಂತ ಮಾತಾಡ್ಕೊಂಡೆಲ್ಲ ಎಲ್ಲಿ ದುಡ್ಡು ಪಡು ಎಲ್ಲ ಕಿತ್ಕೊಂಡೆಲ್ಲ ಎಲ್ಲ ಅಧ್ವಾನ ಮಾಡ್ತಾಳೆ ಅಮ್ಮಂಗಾಗುತ್ತೆ. ನಾನು ಹೋದ್ರೆ ಅಲ್ಲೇ ಏನು ನಡೀತೈತಿ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಅದಕ್ಕೇ ಹೋಗೋಣ ಅಂತ ಅಂದರೆ ನಮ್ಮಮ್ಮ ಏನು ನಮ್ಮ ಅಕ್ಕ ಬೇಡ ಅಂತಾರೆ. ನಮ್ಮ ಅಕ್ಕ ಅಂತ ಸಿಟ್ಟಾಗ್ತಾಳೆ, ಹೋಗ್ಬೇಡ ಅಂತ. ಅದಕ್ಕೆ ಏನು ಮಾಡೋದು ಏನು ಅನ್ನಿಸ್ತೈತಿ. ಒಂದು 5 ತಿಂಗಳು ತಕ್ಕ ಇರೋ ಅಂತಾರೆ ಇವ್ರು. ಹೋಗ್ಬೇಡ, 3 ತಿಂಗಳಿಗೆ ನೀನು ಹೋಗಿ ಎಲ್ಲಿ ಮಾಡ್ಕೊಳಂತೆ, ನಿನಗೆ ಯಾರು ಮಾಡಿಕ್ತಾರೆ ಅಂತ ಸಿಟ್ಟಾಗ್ತಾರೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.